ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನೇ ಮಾಡಿರಲಿಲ್ಲ. ನಾನು ಈವ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ನಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಆ ನಂತರ ಇವಾಗ ಕಾಫಿ ಮತ್ತು ಜೊತೆಗೆ ಹಾಲು ಎಲ್ಲ ರೆಡಿ ಮಾಡಬೇಕು ಅಲ್ವಾ. ಸೊ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಕ್ಲೀನಿಂಗ್ ಮುಗಿಸ್ಕೊಂಡು ಆ ಕೆಲಸ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಮಲ್ಕೊಂಡಿದ್ಲು. ಎದ್ದು ಬಂದ ತಕ್ಷಣ ಅಮ್ಮ ಹಾಲು ಬೇಕು ಅಂತ ಒಂದು ಅಲಾರಾಮ್ ಇರುತ್ತೆ ನಮಗೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ತಾಯಂದ್ರಿಗೂ ಇದೇ ರೀತಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ಇದೆಯಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಾದಮೇಲೆ ಅವಳಿಗೆ ಆರಿಸಿ ಮತ್ತು ಅವಳು ಇವಾಗ ಸ್ವಲ್ಪ ಹಾಲು ಕುಡಿಯೋದಕ್ಕೆ ಸ್ವಲ್ಪ ರಗಳೆ ಮಾಡ್ತಾಳೆ. ಹಾಗಾಗಿ ಈ ಥರ ಬಾಟಲ್ಗೆ ಹಾಕಿ ಕೊಟ್ಟರೆ, ಮಿಲ್ಕ್ ಶೇಕ್ ಅಂತ ಹೇಳಿಕೊಟ್ರೆ ಸುಮ್ಮನೆ ಆರಾಮಾಗಿ ಕುಡಿತಾಳೆ. ಸೊ ಹಾಗಾಗಿ ಈ ಬಾಟಲಲ್ಲಿ ಹಾಕಿ ಕೊಡ್ತೀನಿ ನಾನು ಅವಳಿಗೆ. ಸೊ ಫ್ರೆಂಡ್ಸ್, ಇವಾಗ ಹೇರ್ ಕಲರಿಂಗ್ ಮಾಡ್ಕೊಂಬರೋಣ ಅಂತ ಅನಿಸ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ನಾನೇ ಬರ್ತಿದ್ದೀನಿ. ಅವಳು ಬರ್ತಾಳಂತೆ. ನಾನು ಆ್ಯಕ್ಚುಲಿ ಒಬ್ಬಳೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಬಟ್ ನಾನು ಬರ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಕರ್ಕೊಂಡು ಹೋಗೋಣ. ಸೊ ಯಾವ ಕಲರ್ ಏನು ಅಂತ ಗೊತ್ತಿಲ್ಲ. ಸೊ ನೋಡಿ ಅಲ್ಲಿ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳ್ತಾರೆ, ಅದನ್ನು ನೋಡಿ ಹಾಕಿಸ್ಕೊಳ್ಳೋಣ ಅಂತ. ಸೊ ನಾನೇ ಆ್ಯಕ್ಚುಲಿ ಲಾಸ್ಟ್ ಮಂತ್ ಏನೋ ಮಾಡ್ಕೊಂಡಿದ್ದೆ. ಬಟ್ ಅದು ಒಂದು 2-3 ವಾಶ್ಗೆ ಅದು ಹೋಗ್ಬಿಡುತ್ತೆ. ಅದು ಸ್ವಲ್ಪ ಇರೋದಿಲ್ಲ. ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಆದರೂ ಇದ್ದರೆ ಎಷ್ಟು ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ನನಗೂ ಒಂದು ಸ್ವಲ್ಪ ಹೇರಿಗೆ ಚೇಂಜಸ್ ಬೇಕಿತ್ತು. ಸೊ ಹಾಗಾಗಿ ಹೋಗೋಣ ಅಂತ ಇಲ್ಲೇ ಹತ್ತಿರ ಇದೆ ಸ್ಪಿನ್ನ. ಸೊ ಅಲ್ಲಿಗೆ ಹೋಗ್ತಾಯಿದ್ವಿ. ನಾನು ನಾರ್ಮಲಾಗಿ ಅಲ್ಲೇ ಮಾಡಿಸೋದು. ಸೊ ಬನ್ನಿ ಈಗ ಹೋಗಿ ಹೇರ್ ಕಲರಿಂಗ್ ಮಾಡಿಸ್ಕೊಂಡು ಬರೋಣ. ನಾನು ಪೂಜೆ ಮಾಡ್ತಾ ಇದ್ದೀನಿ. ಇದಕ್ಕೆ ತಡಿಬೇಡಿ, ಇದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ಮಾಮಾ ಅತ್ತೆ ಅತ್ತೆ ಫಸ್ಟ್ ಹೋದ ತಕ್ಷಣ ಅವ್ರಿಗೆ ಸ್ವಲ್ಪ ಬೇರೆ ಬೇರೆ ಇದು ಹೇರ್ ಕಟ್ಸ್ ಎಲ್ಲ ಇತ್ತು. ಸೊ ಹಾಕಿ ಫಸ್ಟು ಟೆಸ್ಟಿಂಗ್ ಮಾಡಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಯಿತು. ಆ ನಂತರ ಮತ್ತೆ ಎಲ್ಲ ಅಪ್ಲೈ ಮಾಡಿ ಮತ್ತೊಂದು 1 ಅವರೇ ವೆಯ್ಟ್ ಮಾಡಿದ್ದೀನಿ. ಆ ನಂತರ ಫುಲ್ ಫೈನಲಾಗಿ ಮುಗಿಯೋ ಅಷ್ಟೊತ್ತಿಗೆ 9 o'clock ಆಗೋಗ್ಬಿಟ್ಟಿತ್ತು. ನೀವೇನಾದರೂ ಹೇರ್ ಟ್ರೀಟ್ಮೆಂಟ್ ಅಥವಾ ಹೇರ್ ಕಲರಿಂಗ್ ಮಾಡಿಸ್ಕೋತೀನಿ ಅಂತಂದರೆ ಮುಂಚೆನೇ ಸ್ವಲ್ಪ ಬೇಗನೆ ಹೋಗಿ ಇದನ್ನ ಮಾಡೋದು ಒಳ್ಳೆಯದು. ಯಾಕಂದರೆ ಸಿಕ್ಕಾಪಟ್ಟೆ ಲೇಟ್ ಆಗೋಗ್ಬಿಡುತ್ತೆ. ಸೊ ಮತ್ತೆ ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ವೀಕೆಂಡು. ಸೊ ಹಾಗಾಗಿ ಆರಾಮಾಗೇ ನಾನು ಎದ್ದೆ. ನಮ್ಮ ವೀಕೆಂಡ್ ಸ್ಟಾರ್ಟ್ ಆಗೋದು ಸ್ವಲ್ಪ ಸ್ಲೋ ಆಗೇ. ಸೊ ಹಾಗಾಗಿ ಎದ್ದು ಸ್ವಲ್ಪ ಇಲ್ಲಿ ಗಲೀಜಾಗೋಗಿತ್ತು. ಹಾಗಾಗಿ ಆಚೆ ಕಡೆ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ವೀಕೆಂಡ್ ಅಂದರೆ ಬರೀ ಇದೇ ರೀತಿ ಇರುತ್ತೆ, ಕ್ಲೀನಿಂಗು ಮತ್ತು ಏನಾದರೂ ಗ್ರೋಸರಿ ತೊಗೊಂಡು ಬರೋದು ಅದು ಇದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದನ್ನು ಫಸ್ಟ್ ಮುಗಿಸ್ಕೊಂಬರೋಣ ಅಂತ ಆ ಕೆಲಸ ಮಾಡಿ ಆ ನಂತರ ಅಡುಗೆ ಮನೆಯಲ್ಲೆಲ್ಲ ಸ್ವಲ್ಪ ಧೂಳು ಕಟ್ಟಿತ್ತು, ಅದನ್ನು ಕೂಡ ಮಾಡ್ಕೊಂಡು ಬರೋಣ ಅಂತ ಅದನ್ನು ಮಾಡ್ತಾಯಿದ್ದೀನಿ. ನೆನ್ನೆ ಹೇರ್ ಕಲರಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದೆ. ಸೊ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ಸೊ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ತೋರಿಸೋಣ ಅಂತ. ಅಂದರೆ ನೋಡಿ ಕಾಣಿಸ್ತಿದೆಯಾ? ಸೊ ಇದು ಬಂದು ಬ್ರೌನ್ ಬರುತ್ತೆ, ಡಾರ್ಕ್ ಚಾಕ್ಲೇಟ್ ಬ್ರೌನ್ ಅಂತೆಲ್ಲ ಕ್ಯಾರಮಿಲ್ ಅಂತಾರೆ. ಸೊ ಆ ಕಲರ್ ಹಾಕಿದ್ದೀನಿ. ಲಾಸ್ಟ್ ಟೈಮ್ ಮೆರೂನ್ ನಾನೇ ಹಾಕ್ಕೊಂಡಿದ್ದೆ. ಸೊ ಈ ಸತಿ ನೋಡಿ ಈ ಕಲರ್ ಹೈಲೈಟ್ ಮಾಡಿಸಿದ್ದೀನಿ, ಕಾಣಿಸ್ತಿರ್ಬೋದು ನಿಮಗೆ. ಸೊ ಇಷ್ಟು. ಸೊ ಹೇಗೆ ಕಾಣಿಸ್ತಿದೆ ಏನು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈಗ ತಿಂಡಿ ಮಾಡಬೇಕು. ಸೊ ತಿಂಡಿಯಲ್ಲಿ ಇವತ್ತು ಅವಲಕ್ಕಿ ಬೇಕು ಅಂತ ಗೊತ್ತಿ ಹೇಳಿದ್ದಾರೆ. ಸೊ ಬನ್ನಿ ಈಗ ತಿಂಡಿ ರೆಡಿ ಮಾಡೋಣ.
ಈ ಕಡೆಗೆ ಬನ್ನಿ. ಇಲ್ಲ ಆಗತ್ತೆ, ಯಾಕೆ ಬರೋಕ್ಕಾಗತ್ತೆ? ಸಾಕು. ಕೊತ್ತಿಮರಿನಾ ನೀನು? ಕೋತಿ ಹಚ್ಚದ್ದು ಮರದ್ದು ಹೌದಾ? ಬಸ್ಸು. ಹಾಂ, ನಮ್ಮನೆ ಕೋತಿ ಮರಿ ಇದು ಅಲ್ವೇನ್ರಿ? ಹೌದಾ? ಇವಾಗ ಅವಲಕ್ಕಿ ರೆಡಿ ಮಾಡ್ಕೊಂಡ್ರೆ ನಮ್ಮ ಸಿಂಪಲ್ ವೀಕೆಂಡಾಗಿ ನಾರ್ಮಲ್ ಡೇಸಲ್ಲೂ ಕೂಡ ಸಿಂಪಲ್ ಆಗಿರೋವಂಥ ಬ್ರೇಕ್ಫಾಸ್ಟ್ ಇರುತ್ತೆ. ಯಾಕಂದರೆ ಬ್ರೇಕ್ಫಾಸ್ಟಲ್ಲಿ ನಾವು ಅಷ್ಟೊಂದು ಹೆವಿಯಾಗಿ ಏನು ತಿನ್ನೋದಿಲ್ಲ. ಹಾಗಾಗಿ ಅವಲಕ್ಕಿ ಅಂತ ಅವಳು ಕೇಳಿದ್ಲು. ಸೊ ಹಾಗಾಗಿ ಅದನ್ನೇ ಮಾಡಬೇಡ, ಯಾಕಂದರೆ ಬೇಗ ಆಗೋದು ಅದೇ ಅಲ್ವಾ. ಸೊ ಹಾಗಾಗಿ ನನಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ವೀಕೆಂಡ್ ಟೈಮಲ್ಲಿ ಅಡುಗೆ ಮಾಡೋದಕ್ಕೇ ಬೋರ್ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕು. ಸೊ ಹಾಗಾಗಿ ಅದನ್ನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಬೇಕು ಅಂತ ಮೇಡಮ್ ಅವರು ರಿಕ್ವೆಸ್ಟ್ ಮಾಡಿದ್ರು ಅಲ್ವಾ. ಸೊ ಹಾಗಾಗಿ ಅದನ್ನು ರೆಡಿ ಮಾಡಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಅವಳದು ನೈಲ್ಸ್ ಎಲ್ಲ ತುಂಬ ಬೆಳೆದ್ಬಿಟ್ಟಿತ್ತು. ಹಾಗಾಗಿ ಅದು ಕಟ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಹಠ ಮಾಡ್ತಾಳೆ. ಹಾಗಾಗಿ ಬರತ್ತಲ್ಲಿ ಅವಳಿಗೆ ಅದು ಇದು ಆಟ ಆಡಿಸ್ಕೊಂಡು ಕೂತಿದ್ದು ಪರ್ಫೆಕ್ಟ್ ಟೈಮ್ ಇದು ಅಂತ ಹೋಗಿ ನೈಲ್ಸ್ ಕಟ್ಟೆಲ್ಲ ಮಾಡಿದೆ. ಅದಾದಮೇಲೆ ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ನೈಟು ಹಾಗೆ ಅಲ್ಲಿ ಹೊಸದಾಗಿ ಫುಡ್ ಟ್ರಕ್ ಹಾಕಿದ್ದಾರೆ, ಅಲ್ಲಿ ಹೋಗಿ ಬರೋಣ ಅಂತ ಅಂದರು. ಸೊ ಹಾಗಾಗಿ ಅಲ್ಲಿ ಹೋಗಿದ್ವಿ ನಾವು ನೈಟು ಡಿನ್ನರ್ಗೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.